ನಾಗೇಂದ್ರಗೆ ಇಡಿ ಅಧಿಕಾರಿಗಳ ಗ್ರಿಲ್. ಹಗರಣಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ನಾಗೇಂದ್ರ ಅಳಲು. ಇತ್ತ ಬಂಧನದ ಭೀತಿಯಲ್ಲಿರುವ ದದ್ದಲ್ ಇಡಿ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಳಲು ಕಣ್ಣಾಮುಚ್ಚಾಲೆ ಆಟ. ಈ ಸುದ್ದಿಗಳನ್ನು ನೋಡೋಣ ಇಡಿ ಇಟಿ ನ್ಯೂಸ್ ಟಾಪ್ 9 ನಲ್ಲಿ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಅತಿದೊಡ್ಡ ಬೇಟೆಯನ್ನೇ ಆಡಿದ್ದಾರೆ. ಮೊನ್ನೆ ರಾತ್ರಿಯೇ ನಾಗೇಂದ್ರರನ್ನ ಬಂಧಿಸಿರೋ ಇಡಿ ಅಧಿಕಾರಿಗಳು ನಿನ್ನೆ ಬೆಳಿಗ್ಗೆ ಯಲಹಂಕದ ಬಳಿ ಇರೋ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಜಡ್ಜ್ ಜುಲೈ 18ರವರೆಗೆ ನಾಗೇಂದ್ರರನ್ನ ಇಡಿ ವಶಕ್ಕೆ ನೀಡಿದ್ದು 187 ಕೋಟಿ ರೂಪಾಯಿ ಸಂಬಂಧಪಟ್ಟ ಅಸಲಿ ತನಿಖೆ ಶುರುವಾಗಿದೆ. ಬೆಂಗಳೂರಿನ ಶಾಂತಿನಗರದಲ್ಲಿ ಇಡಿ ಅಧಿಕಾರಿಗಳು ಬಿ ನಾಗೇಂದ್ರರನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಹಗರಣದಲ್ಲಿ ಸಿಕ್ಕಿರೋ ಮಹತ್ವದ ದಾಖಲೆಗಳನ್ನೇ ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳುತ್ತಿದ್ದಾರೆ. ಆದರೆ ಯಾವುದಕ್ಕೂ ಉತ್ತರ ಕೊಡದ ಬಿ ನಾಗೇಂದ್ರ ಹಗರಣಕ್ಕೂ ನನಗೂ ಸಂಬಂಧವಿಲ್ಲ ಅಂತಿದ್ದಾರೆ. ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ? ಯಾಕೆ ನಿಮ್ಮನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದಾಗ ಮಾಜಿ ಸಚಿವ ಬಿ ನಾಗೇಂದ್ರ ಅಳಲು ತೋಡಿಕೊಂಡಿದ್ದಾರೆ. ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ. ಇದು ಬೋರ್ಡ್ ಮೀಟಿಂಗ್ನಲ್ಲಿ ಆಗಿರುವ ನಿರ್ಧಾರ. ನಾನು ಇಲಾಖೆಯ ಸಚಿವನಾಗಿದ್ದೇ ಅಷ್ಟೇ. ನಾನೇನೂ ಮಾಡಿಲ್ಲ. ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ನಾಗೇಂದ್ರ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಅಲ್ಲ ಸರ್, ಅದೇ ಯಾಕೆ ಜಾರಿ ನಿರ್ದೇಶನಾಲಯ ವಶದಲ್ಲಿರೋ ಬಂಧಿತ ಮಾಜಿ ಸಚಿವ ನಾಗೇಂದ್ರರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಶಾಂತಿನಗರದ ಇಡಿ ಕಚೇರಿಗೆ ಬಂದ ಬೋರಿಂಗ್ ಆಸ್ಪತ್ರೆಯ 4 ವೈದ್ಯರು ಆರೋಗ್ಯ ತಪಾಸಣೆ ನಡೆಸಿದ್ರು. 24 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ನಡೆಸುವಂತೆ ನ್ಯಾಯಾಲಯ ಸೂಚಿಸಿತ್ತು. ಹೀಗಾಗಿ ವೈದ್ಯರನ್ನ ಕರೆಸಿ ಮಾಜಿ ಸಚಿವ ನಾಗೇಂದ್ರರನ್ನ ತಪಾಸಣೆ ನಡೆಸಿದ್ರು. ಬಳಿಕ ಇಡಿ ಅಧಿಕಾರಿ ಭದ್ರತೆಯಲ್ಲೇ ವೈದ್ಯರನ್ನ ಕಳುಹಿಸಲಾಯಿತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆ ಸಂಬಂಧ ಬಂಧಿತ ಬಿ ನಾಗೇಂದ್ರರನ್ನ ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ಶಾಂತಿನಗರದ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದು, ದಾಳಿ ವೇಳೆ ವಶಪಡಿಸಿಕೊಂಡ ದಾಖಲೆ ಮುಂದಿಟ್ಟು ಇಡಿ ಅಧಿಕಾರಿಗಳು ಪ್ರಶ್ನಿಸುತ್ತಿದ್ದಾರೆ. ಇದರ ಜೊತೆಗೆ ಆಪ್ತ ಹರೀಶ್, ಪಿಎ ದೇವೇಂದ್ರಪ್ಪ ನೀಡಿರುವ ಹೇಳಿಕೆಗಳನ್ನ ಮುಂದಿಟ್ಟು ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ನಡೆಸುತ್ತಿದ್ದಾರೆ. 187 ಕೋಟಿ ರೂಪಾಯಿ ಪೈಕಿ 94 ಕೋಟಿ ಗುಳುಮಾಗಿರೋ ಆರೋಪವಿದೆ. ಬೇರೆ ಬೇರೆ ಕಂಪನಿಗಳ ಅಕೌಂಟ್ಗೆ 94 ಕೋಟಿ ರೂಪಾಯಿ ಪೈಕಿ 89 ಕೋಟಿಯನ್ನ ವರ್ಗಾವಣೆ ಮಾಡಲಾಗಿದೆ. ಕೆಲ ಅಕೌಂಟ್ಗಳು ಈಗ ಬಂದ್ ಕೂಡ ಆಗಿವೆ ಎನ್ನಲಾಗ್ತಿದೆ. ಸದ್ಯ ಇಡಿಗೆ 34 ಕೋಟಿ ರೂಪಾಯಿ ಲೆಕ್ಕ ಸಿಕ್ಕಿದ್ದು, ಉಳಿದ 55 ಕೋಟಿ ರೂಪಾಯಿಗಾಗಿ ಶೋಧ ನಡೆಸಲಾಗ್ತಿದೆ. ನಾಗೇಂದ್ರ ಬಂಧನ ಆಗ್ತಿದ್ದಂತೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದ ಶಾಸಕ ಬಸನಗೌಡ ದದ್ದಲ್ ಖುದ್ದು ಎಸ್ಐಟಿ ಮುಂದೆ ಹಾಜರಾಗಿದ್ರು. ತನ್ನನ್ನ ಬಂಧಿಸುವಂತೆ ಅಧಿಕಾರಿಗಳ ಬಳಿ ದುಂಬಾಲು ಬಿದ್ದಿದ್ರಂತೆ. ಆದರೆ ಎಸ್ಐಟಿ ದದ್ದಲ್ರನ್ನ ಬಂಧಿಸಿಲ್ಲ. ಹೀಗಾಗಿ ಇಡಿ ಅಧಿಕಾರಿಗಳು ತಮ್ಮನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಅರಿತಿರೋ ಶಾಸಕ ದದ್ದಲ್ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಬೆಂಗಳೂರು, ರಾಯಚೂರು ಸೇರಿ ಹಲವೆಡೆ ಇಡಿ ಅಧಿಕಾರಿಗಳು ಹುಡುಕಾಟ ನಡೆಸುತ್ತಿದ್ದಾರೆ. ರಾಯಚೂರಿನಲ್ಲಿ ಇಡಿ ಅಧಿಕಾರಿಗಳು 4 ಕೋಟಿ ರೂಪಾಯಿ ರಹಸ್ಯ ಭೇದಿಸಿದ್ದಾರೆ. ಬಸನಗೌಡ ದದ್ದಲ್ ಸಂಬಂಧಿ ಕಾರ್ತಿಕ್ ಎಂಬಾತ ಆಸ್ಕಿಹಾಳ ಗ್ರಾಮದಲ್ಲಿ 3 ಎಕರೆ 30 ಗುಂಟೆ ಜಮೀನನ್ನ 4 ಕೋಟಿ ರೂಪಾಯಿಗೆ ಖರೀದಿಸಿದ್ದ. ಲಕ್ಷ್ಮೀದೇವಿ ಎಂಬ ಮಹಿಳೆಯಿಂದ ಜಮೀನು ಖರೀದಿಸಿದ್ದ ಕಾರ್ತಿಕ್ 25 ಲಕ್ಷ ರೂಪಾಯಿಗಳ 3 ಚೆಕ್ಗಳನ್ನ ನೀಡಿದಂತೆ. ಜಮೀನು ಮಾರಿ ಮನೆ ಖರೀದಿಸಿದ್ದ ಲಕ್ಷ್ಮೀದೇವಿ ಗೃಹ ಪ್ರವೇಶ ಮಾಡ್ತಿದ್ದಾಗಲೇ ಇಡಿ ದಾಳಿ ನಡೆಸಿತ್ತು. ಆದ್ರೀಗ ವಿಚಾರಣೆಗೆ ಬರುವಂತೆ ಇಡಿ ಟೀಮ್ ನೋಟಿಸ್ ನೀಡಿದೆ. ದದ್ದಲ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಓಡಾಡಿಕೊಂಡಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇಂದ್ರದ ತನಿಖಾ ಸಂಸ್ಥೆಗಳು ರಾಜಕೀಯ ಅಸ್ತ್ರಗಳಾಗಬಾರ್ದು. ತನಿಖೆಗೆ ನಮ್ಮದೇನು ತಕರಾರು ಇಲ್ಲ ಅಂದ್ರು. ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಇಲ್ಲ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಾನೆ ಹೇಳಿದ್ರಪ್ಪ. ನಾನು ಕೇಳಿದಾಗ ಅವರನ್ನು ನಾನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು
ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆಯಲ್ಲಿದ್ದಾರೆ ಅಂತ ಹೇಳಿದರು.